ನಮಸ್ಕಾರಗಳು ತುಲಾರಾಶಿಯ ಬಂಧುಗಳೇ. ನಿಮ್ಮದು ನ್ಯಾಯದ ಆದಿ ಸಮತೋಲನದ ಬದುಕು. ಎಲ್ಲರನ್ನ ಪ್ರೀತಿಯಿಂದ ಕಾಣುವ ನೀವು ಇತ್ತೀಚಿನ ದಿನಗಳಲ್ಲಿ ನನ್ನ ಪ್ರೀತಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಎಂದು ಕೊರಗುತ್ತಿದ್ದೀರಾ. ನಿಮ್ಮ ಜೀವನದ ಬ್ಯಾಲೆನ್ಸ್ ತಪ್ಪಿದಂತೆ ಅನಿಸುತ್ತಿದೆಯೇ? ಆದರೆ ತುಲಾರಾಶಿಯವರೇ, ಇಂದು ಫೆಬ್ರವರಿ 19ರಂದು ಗುರುರಾಯರು ಒಂದು ಅದ್ಭುತವಾದ ಶುಭಗಳಿಗೆ ಕಾದಿದೆ ನಿಮಗಾಗಿ. ಗುರುರಾಯದ ಪವಾಡದಿಂದ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಮತ್ತು ಗುರು ಗ್ರಹದ ದೃಷ್ಟಿಯಿಂದಾಗಿ ನಿಮ್ಮ ಜೀವನದ ಗೊಂದಲಗಳು ಇಂದು ಇತ್ಯರ್ಥವಾಗಲಿದೆ. ಹಣಕಾಸಿನ ವಿಚಾರದಲ್ಲಿ ಅಥವಾ ಪ್ರೀತಿಯ ವಿಷಯದಲ್ಲಿ ನೀವು ಕಳೆದ ಹಲವು ತಿಂಗಳುಗಳಿಂದ ಪಡುತ್ತಿದ್ದ ಕಷ್ಟ ಇಂದು ಮಂಜಿನಂತೆ ಕರಗಲಿದೆ. ನಿಮ್ಮ ರಾಶಿಯಲ್ಲಿ ಇಂದು ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವ ಇರುವುದರಿಂದ ನೀವು ನಿರೀಕ್ಷಿಸದ ಕಡೆಯಿಂದ ಒಂದು ದೊಡ್ಡ ಸುವರ್ಣಾವಕಾಶ ನಿಮ್ಮ ಕೈ ಸೇರಲಿದೆ. ಆ ಪವಾಡದ ಕ್ಷಣ ಯಾವುದು? ಇಂದಿನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ. ತುಲಾರಾಶಿಯ ಅಧಿಪತಿ ಶುಕ್ರ. ಇಂದು ಶುಕ್ರನು ನಿಮ್ಮ ರಾಶಿಗೆ ಶುಭ ಸ್ಥಾನದಲ್ಲಿ ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸಲಿದ್ದಾನೆ. ಸಪ್ತಮ ಭಾವದ ಬಲ. ಇಂದು ಪಾಲುದಾರಿಕೆ ಮತ್ತು ದಾಂಪತ್ಯ ಸ್ಥಾನದಲ್ಲಿ ಗ್ರಹಗಳ ಸಂಚಾರ ಬಹಳ ಉತ್ತಮವಾಗಿದೆ. ಗೋಚರ ಫಲ. ನಿಮ್ಮಲ್ಲಿರುವ ಕ್ರಿಯಾಶೀಲತೆ ಇಂದು ಹೊರಬರಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚಾಗುವ ಸಮಯವಿದು. ಇಂದು ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಅಲ್ಲಿ ನೀವೇ ಕೇಂದ್ರ ಬಿಂದುವಾಗಲಿದ್ದೀರಾ. ನೌಕರರ ವರ್ಗದವರಿಗೆ, ತುಲಾರಾಶಿಯ ಉದ್ಯೋಗಿಗಳೇ, ಇಂದು ಕಚೇರಿಯಲ್ಲಿ ನಿಮ್ಮ ಸಂವಹನ ಕಲೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿದೆ. ಬಾಕಿ ಉಳಿದಿದ್ದ ಕಠಿಣ ಪ್ರಾಜೆಕ್ಟ್ಗಳನ್ನು ನಿಮ್ಮ ಜಾಣ್ಮೆಯಿಂದ ಮುಗಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗುವಿರಿ. ಫ್ಯಾಷನ್ ಡಿಸೈನಿಂಗ್, ಮೀಡಿಯಾ ಮತ್ತು ಜ್ಯುವೆಲರಿ ಕ್ಷೇತ್ರದವರು ಇಂದು ಬಡ್ತಿ ಅಥವಾ ದೊಡ್ಡ ಮಟ್ಟದ ಆರ್ಥಿಕ ಲಾಭ ಕಾದಿದೆ. ವ್ಯಾಪಾರ. ಸೌಂದರ್ಯವರ್ಧಕವಾದ ಬಟ್ಟೆ ವ್ಯಾಪಾರ ಅಥವಾ ಅಲಂಕಾರಿಕ ವಸ್ತುಗಳು ವ್ಯಾಪಾರದಲ್ಲಿರುವವರಿಗೆ ಇಂದು ಭರ್ಜರಿ ಲಾಭ ಸಿಗಲಿದೆ. ಹೊಸ ಒಪ್ಪಂದ, ವಿದೇಶ ವ್ಯವಹಾರ ಅಥವಾ ಅಂತಾರಾಜ್ಯದ ವ್ಯವಹಾರಗಳಿಂದ ಇಂದು ಸಹಿ ಹಾಕಲು ಶುಭ ದಿನ. ಪಾರ್ಟ್ನರ್ಶಿಪ್, ಹೊಸ ಪಾಲುದಾರಿಕೆಯನ್ನು ಆರಂಭಿಸುವವರು ಇಂದು ಒಳ್ಳೆಯ ದಿನವಾಗಿದ್ದು ಭವಿಷ್ಯದಲ್ಲಿ ಇಂದು ದೊಡ್ಡ ಮಟ್ಟದ ಆದಾಯ ತಂದುಕೊಡಲಿದೆ. ಆರ್ಥಿಕವಾಗಿ ತುಲಾರಾಶಿಯವರಿಗೆ ಇಂದು ಅತ್ಯಂತ ಸಮೃದ್ಧಿಯ ದಿನವಾಗಿದೆ. ಧನವೃಷ್ಟಿ, ಹಳೆಯ ಹೂಡಿಕೆಗಳು ಇಂದು ನಿಮಗೆ ಗರಿಷ್ಠ ಲಾಭ ನೀಡಲಿವೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಹಣ ಇಂದು ನಿಮ್ಮ ಕೈ ಸೇರಬಹುದು. ಆಭರಣದ ಖರೀದಿ, ಹೊಸ ಚಿನ್ನದ ಒಡವೆ ಅಥವಾ ವಾಹನ ಖರೀದಿ ಮಾಡುವ ಯೋಗ ಇಂದು ದಟ್ಟವಾಗಿದೆ. ಐಷಾರಾಮಿ ಜೀವನಕ್ಕಾಗಿ ಅತಿಯಾದ ಖರ್ಚು ಮಾಡುವ ಸಾಧ್ಯತೆ ಇದೆ. ಅದನ್ನು ಸ್ವಲ್ಪ ನಿಯಂತ್ರಿಸಿ. ಯಾರೊಬ್ಬರಿಗೂ ಸಾಕ್ಷಿ ಅಂದರೆ ಶ್ಯೂರಿಟಿ ಸಹಿ ಹಾಕಲೇಬೇಡಿ. ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ. ವಿಶೇಷವಾಗಿ ಸಂಗಾತಿಯ ಕಡೆಯಿಂದ ನಿಮಗೆ ವಿಶೇಷ ಸಹಕಾರ ಅಥವಾ ಆಸ್ತಿಯಲ್ಲಿ ಪಾಲು ಸಿಗುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆ ದೂರವಾಗಿ ನೆಮ್ಮದಿ ಸಿಗುವಲ್ಲಿದೆ. ದಾಂಪತ್ಯ ಮತ್ತು ಪ್ರೇಮಕ್ಕೆ ಪತಿ ಪತ್ನಿಯರ ನಡುವೆ ಅದ್ಭುತವಾದ ತಾಳಮೇಳ ಇರಲಿದೆ. ಇಂದು ಸಂಜೆ ನೀವು ಯಾವುದಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಡಿನ್ನರ್ಗೆ ಹೋಗುವ ಪ್ಲಾನ್ ಮಾಡಬಹುದು. ಪ್ರೇಮಿಗಳಿಗೆ ಇಂದು ಅತ್ಯಂತ ರೊಮ್ಯಾಂಟಿಕ್ ದಿನ. ನಿಮ್ಮ ಪ್ರೇಮ ನಿವೇದನೆಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಸರ್ಪ್ರೈಸ್ ಗಿಫ್ಟ್ ನೀಡುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಅತ್ಯಂತ ಸುಂದರವಾಗಿ ಮತ್ತು ಲವಲವಿಕೆಯಿಂದ ಕಾಣುತ್ತೀರಾ. ಕಿಡ್ನಿ ಅಥವಾ ಮೂತ್ರಕೋಶದ ಸಮಸ್ಯೆ ಇರುವವರು ಇಂದು ನೀರಿನ ಸೇವನೆ ಹೆಚ್ಚಿಸಬೇಕು. ಸಿಹಿ ಪದಾರ್ಥಗಳನ್ನು ಸೇವನೆಯಲ್ಲಿ ಮಿತಿ ಇರಲಿ. ಇಂದು ಬಿಳಿ ಬಣ್ಣದ ಹಣ್ಣುಗಳನ್ನು ಸೇವಿಸಿ. ಸಂಜೆ ವೇಳೆ ಸುಗಂಧ ದ್ರವ್ಯಗಳನ್ನು ಬಳಸುವುದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ. ವಿದ್ಯಾರ್ಥಿಗಳಿಂದ ಇಂದು ಕಲಾತ್ಮಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿದೆ. ಕಲೆ, ಸಂಗೀತ, ನೃತ್ಯ ಮತ್ತು ವಿನ್ಯಾಸದಂತಹ ವಿಷಯಗಳನ್ನು ಓದುತ್ತಿರುವವರಿಗೆ ಇಂದು ದೊಡ್ಡ ಅವಕಾಶಗಳು ಲಭಿಸಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸೃಜನಶೀಲತೆಯಿಂದ ಕೂಡಿದ ಉತ್ತರಗಳು ನಿಮಗೆ ಯಶಸ್ಸು ತರಲಿದೆ. ಶುಭ ಸಂಖ್ಯೆ ಇಂದಿನ ದಿನದಲ್ಲಿ 6, 15 ಮತ್ತು 24 ಶುಭ ಸಂಖ್ಯೆ ಆಗಿರುತ್ತದೆ. ಶುಭ ಬಣ್ಣ ಬಿಳಿ, ಪ್ಯೂರ್ ವೈಟ್, ಗುಲಾಬಿ, ಪಿಂಕ್ ಮತ್ತು ಆಕಾಶ ನೀಲಿ. ನಿಮಗೆ ಶುಭದ
ಈ ದಿನದ ಶುಭ ಬಣ್ಣವಾಗಿದೆ. ಶುಭ ಸಮಯ. ನೀವು ಯಾವುದೇ ಶುಭ ಕಾರ್ಯ, ಹೊಸ ಕೆಲಸಗಳನ್ನು ಶುರು ಮಾಡಲು 6ರಿಂದ ರಾತ್ರಿ 8:30ರವರೆಗೆ ನಿಮಗೆ ಶುಭ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಆ ಗುರುರಾಯದ ಆಶೀರ್ವಾದದಿಂದ ನಿಮಗೆ ಪ್ರತಿಫಲ ಸಿಗಲಿದೆ. ಇಂದು ಗಾಢ ಕೆಂಪು ಅಥವಾ ಕಪ್ಪು ಬಣ್ಣದವನ್ನು ಬಟ್ಟೆಗಳನ್ನು ಧರಿಸಲೇಬೇಡಿ. ಇದು ನಿಮಗೆ ತುಂಬ ಅಪಾಯಕಾರಿಯಾಗಿರುತ್ತದೆ. ತುಲಾರಾಶಿಯವರೇ, ಇಂದಿನ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಈ ಪರಿಹಾರವನ್ನು ನೀವು ತಪ್ಪದೆ ಮಾಡಲೇಬೇಕು. ಇಂದು ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಕನಕದಾರ ಸ್ತೋತ್ರ ಪಠಿಸಿ. ಬಡ ಸುಮಂಗಲಿಯವರಿಗೆ ಬಿಳಿ ಬಣ್ಣದ ಬಟ್ಟೆ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಸೌಂದರ್ಯ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ. ತುಲಾರಾಶಿಯವರೇ, ನಿಮ್ಮ ಬದುಕಿನಲ್ಲಿ ಇಂದು ಹೊಸ ಸೌಂದರ್ಯ ಮತ್ತು ಸಮೃದ್ಧಿ ಬರಲಿದೆ. ನ್ಯಾಯಯುತವಾಗಿ ನಡೆದುಕೊಳ್ಳಿ. ಯಶಸ್ಸು ನಿಮ್ಮ ಪಾದದ ಬಳಿ ಇರುತ್ತದೆ. ಈ ದಿನವು ನಿಮ್ಮ ಬದುಕಿನಲ್ಲಿ ಸಂತೋಷದ ಸುನಾಮಿಯನ್ನೇ ತರಲಿ ಎಂದು ಹಾರೈಸುತ್ತೇವೆ. ವೀಕ್ಷಕರೇ, ತುಲಾರಾಶಿಯ ಈ ವಿವರವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ತುಲಾರಾಶಿಯ ಆತ್ಮೀಯರು ಮತ್ತು ಗೆಳೆಯರಿಗೆ ದಿನನಿತ್ಯದ ಇಂತಹ ಮಾಹಿತಿಗಾಗಿ ಶೇರ್ ಮಾಡಿ. ಹಾಗೆ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದನ್ನು ಮಾತ್ರ ಮರೆಯಲೇಬೇಡಿ. ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಹಾಗೂ ಶ್ರೀ ಗುರುರಾಯರು ಎಂದು ಕಮೆಂಟ್ ಮಾಡಿ. ನಿಮ್ಮ ದಿನ ಸುಂದರವಾಗಿರಲಿ. ಧನ್ಯವಾದಗಳು.